ಅವರದು 12 ವರ್ಷಗಳ ದಾಂಪತ್ಯ, ಸಂಸಾರಕ್ಕೆ ಸಾಕ್ಷಿಯಾಗಿ 4 ಮಕ್ಕಳ ತುಂಬು ಕುಟುಂಬ. ಆದರೆ ಇಬ್ಬರ ನಡುವೆ ಮೂಡಿದ ಬಿರುಕು ಕೋರ್ಟ್ವರೆಗೂ ಬಂದಿತ್ತು. ವಿಚ್ಛೇದನಕ್ಕೆ ಅರ್ಜಿಯೂ ಸಲ್ಲಿಕೆಯಾಗಿತ್ತು. ಆದರೆ ಜಡ್ಜ್ ಹೇಳಿದ ಒಂದು ಪಾಠ ದಂಪತಿಯನ್ನ ಮತ್ತೆ ಒಂದುಗೂಡಿಸಿದೆ. ತೀರಾ ನೀನೊಂದು ತೀರಾ, ನಮ್ಮಿಬ್ಬರ ನಡುವೆ ಇನ್ಯಾವ ಪ್ರೀತಿಯೂ ಬೇಡ ಅಂತ ಇವರಿಬ್ಬರು ಸಜ್ಜಾಗಿದ್ರು. 12 ವರ್ಷಗಳ ದಾಂಪತ್ಯವನ್ನೇ ಅಂತ್ಯಗೊಳಿಸಲು ಅಣಿಯಾಗಿದ್ರು. ಆದರೆ ವಿಚ್ಛೇದನಕ್ಕೆ ಅಂತ ಬಂದ ಗಂಡ ಹೆಂಡತಿಗೆ ನ್ಯಾಯಾಧೀಶರೇ ಬುದ್ಧಿ ಹೇಳಿ ಒಂದುಗೂಡಿಸಿದ್ದಾರೆ. ಅಂದಹಾಗೆ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ನೀರಲಕೇರಿ ಗ್ರಾಮದ ಯಲ್ಲಪ್ಪ ಕೆಎಸ್ಆರ್ಟಿಸಿ ನೌಕರ, ಧಾರವಾಡದ ಕಾಲವಾಡ ಗ್ರಾಮದ ಸುಧಾರನ್ನ 12 ವರ್ಷಗಳ ಹಿಂದೆ ಮದುವೆಯಾಗಿದ್ದು 4 ಮಕ್ಕಳಿವೆ. ಆದರೆ ಕೆಲಸದ ಒತ್ತಡದಿಂದ ಯಲ್ಲಪ್ಪ ಮನೆಯಲ್ಲಿ ಸಿಡಿಮಿಡಿಗೊಳ್ತಿದ್ದಂತೆ. ಇದರಿಂದ ಇಬ್ಬರ ನಡುವೆಯೂ ಜಗಳ ಆಗಿದೆ. 7 ತಿಂಗಳ ಹಿಂದೆ ಸುಧಾ ಮಕ್ಕಳೊಂದಿಗೆ ತವರು ಮನೆ ಸೇರಿದ್ದಾಳೆ. ಅಷ್ಟೇ ಅಲ್ಲ, ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿ ಜೀವನಾಂಶ ಕೊಡುವಂತೆ ಕೋರ್ಟ್ ಮೆಟ್ಟಿಲೇರಿದ್ಲು. ಆದರೆ ಇಂದು ನಡೆದ ಲೋಕ ಅದಾಲತ್ನಲ್ಲಿ ನ್ಯಾಯಾಧೀಶರೇ ಇಬ್ಬರಿಗೂ ರಾಜಿ ಮಾಡಿಸಿ ಬುದ್ಧಿ ಹೇಳಿ ದೂರವಾಗಿದ್ದ ದಂಪತಿಯನ್ನ ಒಂದುಗೂಡಿಸಿದ್ದಾರೆ. ಫ್ಯಾಮಿಲಿ ಕೋರ್ಟ್ನವರು ಕನ್ಸಲೇಟ್ ಮಾಡಿ ಇದೊಂದು ರಾಜಿ ಮಾಡಬೇಕು. ಯಾಕಂದರೆ ಮೇಂಟೆನೆನ್ಸ್ ಕೊಡೋದು ದೊಡ್ಡ ವಿಷಯಗಳಲ್ಲ. ಹಣ ಕೊಡೋದು, ಹಣ ಕೊಟ್ಟರೆ ಸಂಸಾರ ಬೇರೆ, ಹಣ ಬೇರೆ. ಹಣದಿಂದ ಸಂಸಾರ ಅಳತೆ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಬಾಳಂದೆ ಅವರು ಬದುಕಲಿಕ್ಕೆ ಒಂದು ದಾರಿ ಇರುತ್ತೆ ಹೊರತು ಸಂತೋಷವಾಗಿ ಬದುಕಲಿಕ್ಕೆ ಆಗೋದಿಲ್ಲ. ಪತಿ ಜೊತೆ 12 ವರ್ಷ ಸಂಸಾರ ಮಾಡಿದ್ದ ಸುಧಾ ಪತಿಯಿಂದ ದೂರ ಆದ್ಮೇಲೆ ಖಿನ್ನತೆಗೆ ಒಳಗಾಗಿದ್ಲಂತೆ. ಜೀವನವೇ ಬೇಸರ ಅನಿಸಿ ಆತ್ಮಹತ್ಯೆಗೂ ಯತ್ನಿಸಿದ್ಲಂತೆ. ನಂತರ ಸ್ವಧಾರ ಕೇಂದ್ರಕ್ಕೆ ದಾಖಲಿಸಿ ಆಶ್ರಯ ನೀಡಲಾಗಿತ್ತು. ಆ ವೇಳೆ ಕೌನ್ಸಿಲಿಂಗ್ನಲ್ಲಿ ಕಾನೂನು ನೆರವು ಪಡೆದು ವಿಚ್ಛೇದನಕ್ಕೆ ಅರ್ಜಿ ಹಾಕಿದ್ಲು. ಆದರೆ ಜಡ್ಜ್ 4 ಮಕ್ಕಳಿರುವ ಕುಟುಂಬ ಬೇರೆ ಆಗಬಾರದು ಅಂತ ಬುದ್ಧಿ ಹೇಳಿದ್ದಾರೆ. ಹೀಗಾಗಿ ದಂಪತಿ ಮತ್ತೆ ಒಂದಾಗಿದ್ದಾರೆ. ಸ್ವಧಾರ ಕೇಂದ್ರದಿಂದ ಇಲ್ಲಿ ಇದು ಗೀತಾ ಪಾಟೀಲ್ ಮೇಡಮ್ ಸ್ವಧಾರ ಕೇಂದ್ರದಿಂದ ಇಲ್ಲಿ ಕಳಿಸಿದ್ರಿ ನ್ಯಾಯಾಧೀಶರ ಕಡೆ. ಅಲ್ಲಿ ಗೀತಾ ಪಾಟೀಲ್ ಮೇಡಮ್ ಅವರು ನಮ್ಗೆ ಫೀಸ್ ಅದು ಏನೂ ತಗೊಳ್ಳಿಲ್ಲ. ಕೋರ್ಟಿಗೆ ಹಾಕಿ ನಮ್ಗೆ ಗಂಡ ಹೆಂಡತಿ ಹೊಂದಾಣಿಕೆ ಆಗೋಂಗೆ ಮಾಡಿಕೊಟ್ರು. ಮದುವೆಗಳು ಸ್ವರ್ಗದಲ್ಲಿ ನಿಶ್ಚಯ ಆಗ್ತವೆ ಅಂತಾರೆ. ಅದಕ್ಕೆ ಏನು, ಬೇರಾಗಲು ಬಯಸಿದ್ರೂ ಸಹ ಇವರ ಜೀವನ ಮತ್ತೆ ಜಂಟಿಯಾಗಿದೆ. ಇವರ ಸಂಸಾರ ಮತ್ತೆ ಜೇನುಗೂಡಾಗಿದೆ. ನರಸಿಂಹಮೂರ್ತಿ ಪ್ಯಾಟಿ, ಟಿವಿ9 ಧಾರವಾಡ.